ಆಂಟಿ ಆ ಸುಸ್ತು ಶುಗರ್ ಡೌನ್ ಆಗಿನೂ ಅಲ್ಲ BP ಇಂದನೂ ಅಲ್ಲ, ಬೆಳಗ್ಗೆಯಿಂದ ಉಪವಾಸ ಮಾಡಿದ್ದಕ್ಕೆ ಆಗಿರೋ ಸುಸ್ತು. ಸ್ವಂತ ಹೆಂಡತಿಯಾಗಿ ಇನ್ನೂ ಹೇಳ್ಬೇಕು ಅಂದ್ರೆ ನಿಜವಾದ ಸರಸು ಹಾಗೆ ತುಂಬಾ ಸೀರಿಯಸ್ ಆಗಿ ಉಪವಾಸ ಮಾಡಿದಾಳ ಆಂಟಿ. ಇಲ್ಲಿ ಏನ್ ನಡೀತಾ ಇದೆ ಸರ್ಸು? ಆ ಭಾಷಿಣಿ ಯಾರು? ಬೇಡ ಹೋಗು ಅಂತ ಹೇಳಿದ್ರು ಇಲ್ಲೇ ಯಾಕಿದ್ದಾಳೆ? ಇನ್ನು ಏನ್ ಪ್ರೂವ್ ಮಾಡಬೇಕು ಅಂತ ಯಾಕೆ ಟ್ರೈ ಮಾಡ್ತಾ ಇದ್ದಾಳೆ? ನಾಟಕ ಮಾಡೋದಕ್ಕೆ ಅಂತ ಬಂದಿರೋಳು ವ್ರತನ ಅಷ್ಟು ಸೀರಿಯಸ್ ಆಗಿ ಯಾಕೆ ತಗೊಂಡಿದ್ದಾಳೆ? ಮನಸ್ಸಲ್ಲಿ ಪ್ರೀತಿ, ಕಣ್ಣಲ್ಲಿ ಚಂದಮಾಮ ಕಾಣಿಸೋದು ಅಂದ್ರೆ ಏನರ್ಥ? ನನಗಂತೂ ಏನೂ ಗೊತ್ತಾಗ್ತಿಲ್ಲ. ನನಗೆ ಹುಚ್ಚು ಹಿಡಿತಾ ಇದೆ ಸರ್ಸು. ತೀರ್ಥ ಪ್ರಸಾದನ ಕೊಡ್ದೇನೆ ವ್ರತನ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಅನ್ಕೊಂಡ್ರೆ ಕೊನೆಗೆ ನಾನೇ ನೀರು ಕುಡಿಸಿ ಊಟ ಮಾಡಿಸೋ ಹಾಗಾಯ್ತು. ಅಷ್ಟಕ್ಕೂ ನನಗೋಸ್ಕರ ವ್ರತ ಮಾಡೋದಕ್ಕೆ ಅವಳು ಯಾರು? ಅವಳನ್ನ ಮೊದಲನೇ ಸಲ ನೋಡಿದಾಗ ನನ್ನ ಮನಸ್ಸಿಗೆ, ನನ್ನ ಕಣ್ಣಿಗೆ ನೀನೇ ಅಂತ ಕಾಣಿಸ್ತು. ಯಾವಾಗ ಭಾಷಿಣಿ ಅಂತ ಗೊತ್ತಾಯ್ತೋ ಅವಳು ಮಾತಾಡೋ ಪ್ರತಿಯೊಂದು ಮಾತು, ಮಾಡೋ ಪ್ರತಿಯೊಂದು ಕೆಲಸನೂ ನಾಟಕದ ಹಾಗೆ, ಸುಳ್ಳಿನ ಹಾಗೆ ಅನಿಸ್ತಾ ಇದೆ. ನಾನು ಮೊದಲು ನಂಬಿದ್ದು ನಿಜಾನ? ಇಲ್ಲಾಂದ್ರೆ ನಾನು ಇವಾಗ ನೋಡ್ತಿರೋದು ನಿಜಾನ? ತುಂಬಾನೇ ತಲೆ ಕೆಡ್ತಾ ಇದೆ ಸರ್ಸು. ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ರಾಹುಲ್ ಅವರೇ, ಯಾಕೆ ಬಂದೆ? ಮತ್ತೆ ಯಾವ ಮಾಯೆ ಮಾಡ್ತಿದ್ಯಾ? ಮಾಯೆ ಅಲ್ಲ ರಾಹುಲ್ ಅವರೇ, ಪ್ರೀತಿ. ನನ್ನ ಕಣ್ಣಲ್ಲಿ ಚಂದ್ರ ಕಾಣಿಸ್ತಾ ಅಂತ ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂದ್ರಿ. ಆದ್ರೆ ಇದೆ ಅಂತ ನಿರೂಪಿಸಿದ್ದಕ್ಕೆ ನಿಮ್ಮ ಕೃತಜ್ಞತೆ ಹೇಳೋದಕ್ಕೆ ಬಂದಿದ್ದೀನಿ. ನಾನ್ ನಿರೂಪಿಸೋದು ಅಂದ್ರೆ ಏನು? ನಿಮ್ಮ ಹೆಂಡತಿಯಾಗಿ ವ್ರತನ್ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ ನೀವೇ ಗಂಡನಾಗಿ ನನ್ನ ಉಪವಾಸನ ಮುಗಿಸೋದಕ್ಕೆ ತೀರ್ಥ ಪ್ರಸಾದನ ಕೊಟ್ರಿ. ಗಂಡನಾಗಲ್ಲ, ನಿನಗೆ ತಲೆ ಸುತ್ತು ಬಂದು ಬಿದ್ದಿದ್ದಕ್ಕೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಸಹಾಯ ಮಾಡಿದೆ ಅಷ್ಟೇ. ಅದೇ ನಾನ್ ಮಾಡಿದ ತಪ್ಪು ಅಂತ ನಾನು ಸರಸು ಹತ್ರ ಹೇಳ್ಕೊತಾ ಇದ್ದೀನಿ. ನಾನು ಇಲ್ಲೇ ಇದ್ರು ಅಲ್ಲಿ ಯಾಕೆ ಹೇಳ್ತೀರಾ ರಾಹುಲ್ ಅವರೇ? ಏನಾದ್ರೂ ಇದ್ರೆ ನನ್ನ ಹತ್ರನೇ ಮಾತಾಡ್ಬೋದಲ್ವಾ? ನಿನ್ನ ಹತ್ರ ನನಗೇನ್ ಮಾತು? ಅದು ಅಲ್ಲದೆ ನೀನ್ ಇಲ್ಲಿಂದ ಯಾವಾಗ ಹೋಗ್ತೀಯೋ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದ್ರೆ ನಾನೇ ನಿಮ್ ಸರ್ಸು ಅಂತ ನೀವು ನಂಬ್ತಿಲ್ವ ರಾಹುಲ್ ಅವರೇ? ಪ್ರಾಣ ತೆಗಿತೀನಿ ಅಂದ್ರೂ ನಿನ್ನನ್ನು ನಂಬೋದಿಲ್ಲ. ಅಂಥದ್ರಲ್ಲಿ ಪೂಜೆ ಮಾಡಿದ್ರೆ ನಾನು ಕರ್ಗ ಹೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನ ಪ್ರಾಣ ಇರೋವರೆಗೂ ನಾನು ನಂಬೋದು, ಪ್ರೀತಿಸೋದು ನನ್ನ ಸರಸುನ ಮಾತ್ರ. ನಾನೇ ನಿಮ್ ಸರ್ಸು ರಾಹುಲ್ ಅವರೇ. ನೀವು ಹೇಳ್ತಿರೋ ಪ್ರೀತಿ, ನಂಬಿಕೆ ಎಲ್ಲ ನಂದೆ. ವೇಷ ನಿಮ್ಮ ಮಾತಲ್ಲಿ, ನಿಮ್ಮ ಕೈಯಲ್ಲಿದೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಇಲ್ಲ ರಾಹುಲ್ ಅವರೇ.
ಕೋಪ ನಿಮ್ ಕಣ್ಣಲ್ಲಿದೆ, ಆದ್ರೆ ನಿಮ್ ಹೃದಯ ತುಂಬಾ ನನ್ ಮೇಲ್ ಪ್ರೀತಿ ಇದೆ ಅಂತ ನಂಗೆ ಗೊತ್ತು. ಇಲ್ಲ, ನನಗೆ ಯಾವ ಪ್ರೀತಿನೂ ಇಲ್ಲ. ನೀನು ನನ್ನ ಸರಸುನೇ ಅಲ್ಲ ಅಲ್ಲ ಅಲ್ಲ. ಅಲ್ವಾ? ಅದೇ ಮಾತನ್ನ ನನ್ನ ಕಣ್ಣು ನೋಡ್ಕೊಂಡು ಹೇಳಿ. ನಾನು ದೂರ ಆಗಿದ್ದ ಕ್ಷಣದಿಂದ ಬೆಳೆಸ್ಕೊಂಡಿರೋ ಪ್ರೀತಿ ಇಷ್ಟ ಹತ್ರಕ್ಕೆ ಬಂದರೂ ಕೂಡ ನಿಜ ಅಲ್ಲ ಅಂತ ಅದು ಹೇಗೆ ಹೇಳ್ತೀರಾ? ಬಡಿತಿರೋ ಹೃದಯದ ಶಬ್ದ, ತಗೊಳ್ಳೋ ಪ್ರತಿ ಉಸಿರಿನ ಬಿಸಿ ನಿಮ್ಗೆ ಗೊತ್ತಾಗೋಷ್ಟು ಹತ್ರದಲ್ಲಿ ನಿಂತಿದ್ದೀನಿ ನಾನು. ಆದ್ರೂ ನಂಬಿಕೆ ಬರ್ತಿಲ್ವಾ ನಿಮ್ಗೆ? ನಾನೇ ನಿಮ್ ಸರ್ಸು ಅಂತ ನಿಮಗ್ ಗೊತ್ತಾಗ್ತಿಲ್ವಾ? ಕೋಪ ತುಂಬಿರೋ ನಿಮ್ ಕಣ್ಣನ್ನ, ದ್ವೇಷ ತುಂಬಿರೋ ನಿಮ್ ಮನ್ಸನ್ನ ಒಂದೇ ಒಂದ್ಸಲ ನಮ್ ನೆನ್ಪುಗಳಿಂದ ತುಂಬ ನೋಡಿರ ಹೋಲೋರೆ, ನಿಜ ಗೊತ್ತಾಗ್ಬಿಡುತ್ತೆ. ನೀನ್ ನನ್ನ ಸರಸುನೇ ಅಲ್ಲ. ನೀನ್ ಯಾರೋ, ನೀನ್ ನನ್ನ ಸರಸು ಅಲ್ಲ. ರಾಹುಲ್ ಅವರೇ, ಯಾಕೆ ನನ್ನ ಸರಸು ಆಗಿದ್ಯಾ? ನನಗೋಸ್ಕರ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನ್ ಮಾಡೋ ಕೆಲಸಗಳಿಂದ ಒಂದೊಂದ್ಸಲ ನೀನೇ ನನ್ನ ಸರಸು ನೇನು ಅಂತ ಭ್ರಮೇಲಿ ಇದ್ಬಿಡ್ತೀನಿ. ಇಲ್ಲ, ನೀನ್ ಭಾಷಣಿ ಅಂತ ನಿಜ ಹೇಳ್ತಾ ಇದೆ. ಇಷ್ಟು ಟಾರ್ಚರ್ ಕೊಡೋ ಬದಲು ನೀನೇ ನನ್ನ ಸರಸು ಆಗ್ಬೋದಲ್ವಾ? ಎಷ್ಟು ಚೆನ್ನಾಗಿರುತ್ತೆ.
ಏನಾಯ್ತು ಮೇಡಮ್? ಯಾರು ನೀನು? ಏನ್ ಮೇಡಮ್ ಹೀಗೆ ಕೇಳ್ತಿದ್ದೀರಾ? ನಾನು ಕೇಳಿದ ಪ್ರಶ್ನೆಗಷ್ಟೇ ನೀನು ಉತ್ತರ ಕೊಡಬೇಕು. ಯಾರು ನೀನು? ನಾನು ಭಾಷಿಣಿನೇ. ಇಲ್ಲ, ನೀನು ಭಾಷಿಣಿ ಆಗಿದ್ದಿದ್ರೆ ರಾಹುಲ್ ಬದಲಾಗಿದ್ದಾನೆ ಅಂತ ಹೇಳಿದ ಮೇಲೂ ಕೂಡ ಯಾಕೆ ಅವನಿಗೆ ಇನ್ನೂ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ? ನೆನ್ನೆವರೆಗೂ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅಂದುಕೊಳ್ತಿದ್ದೆ ನೀನು. ಅವಕಾಶ ಸಿಕ್ಕಿದ್ರೂ ಕೂಡ ಇನ್ನು ಯಾಕೆ ಈ ಮನೆಯಲ್ಲೇ ಉಳ್ಕೊಂಡಿದ್ಯಾ? ತೋರಿಕೆಗಷ್ಟೇ ಈ ವ್ರತ ಮಾಡ್ತೀನಿ ಅಂತ ಹೇಳಿ ಯಾಕೆ ಸೀರಿಯಸ್ ಆಗಿ ಉಪವಾಸ ಇದ್ದೆ? ಮಾತಾಡು ಸರ್ಸು. ಸಾರಿ ಭಾಷಿಣಿ, ಯಾಕೆ ಸೈಲೆಂಟ್ ಆಗೋದೆ? ಆಂಟಿ ಕೊಟ್ಟು ಬೇಸನ್ ಉಂಡೆ ತಿಂದೇನೆ ತಪ್ಪಿಸ್ಕೊಂಡ್ ಹಾಗೆ ಇವಾಗ ಆನ್ಸರ್ ಕೊಡ್ದೇನೆ ಎಸ್ಕೇಪ್ ಆಗ್ಬೇಡ. ದೇವರ ಪೂಜೆನ ನಿಷ್ಠೆಯಿಂದ ಮಾಡ್ಲಿಲ್ಲ ಅಂದ್ರೆ ಅಣ್ಣನಿಗೆ ದೋಷ ಅಂತ ಹೇಳಿದ್ರಲ್ಲ ಪ್ರೀತಿ. ಅದು ನಿಜ ಅಂತ ನಮ್ದೇ ಇರೋದಕ್ಕೆ ಅಲ್ವಾ ಈ ಎನ್ಕ್ವೈರೀಸು? ಈ ಮನೆಗೆ ಬಂದ ದಿನದಿಂದಾನು ನೋಡ್ತಿದ್ದೀನಿ. ಈ ಪ್ರೀತಿ ಏನೋ ಒಂದು ಡೌಟ್ ರೇಸ್ ಮಾಡೋದು, ನೀವು ನನ್ನನ್ನ ಬೈಯೋದು, ಆಮೇಲೆ ನಿಜ ಗೊತ್ತಾದ್ಮೇಲೆ ನಂಗೆ ಸಾರಿ ಕೇಳೋದು. ಇನ್ನು ಎಷ್ಟು ಸಲ ಮೇಡಮ್ ಇವೆಲ್ಲ? ಇದೇ ಲಾಸ್ಟ್. ನೀನು ಆಂಟಿ ಕ್ವೆಶ್ಚನ್ಸ್ ಮಾತ್ರ ಆನ್ಸರ್ ಮಾಡು. ಈ ಸುಮಂಗಲಿ ವ್ರತ ನೀವು ಅನ್ಕೊಂಡಿರೋಷ್ಟು ಸಾಧಾರಣ ವ್ರತ ಅಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾತ್ರ ಅಲ್ಲ, ನಿಷ್ಠೆ ನಿಯಮದಿಂದ ಕೂಡ ಮಾಡಬೇಕು. ನಮ್ಮ ಮನೆ ಹತ್ರ ಒಂದು ಹೆಂಗಸು ಈ ವ್ರತನ ತುಂಬಾ ಲೈಟ್ ಆಗಿ ತಗೊಂಡು ಹಸ್ವನ್ ತಡಿಯೋಕ್ಕಾಗದೆ ತಿಂದಿದ್ದಕ್ಕೆ ಆಮೇಲೆ ಮಾರನೇ ದಿನ ಅವಳ ಗಂಡನ ಪ್ರಾಣಕ್ಕೆ ಅಪಾಯ ಬಂತು. ಆಗ ಅವಳು ಅಮ್ಮ ಅವ್ರಿಗೆ ನಿಷ್ಠೆಯಿಂದ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದಕ್ಕೆ ಅವಳ ಗಂಡನ ಪ್ರಾಣ ಹೇಗೋ ಉಳಿತು. ನಂಗೆ ಗೊತ್ತಿರೋ ಲೈವ್ ಎಕ್ಸಾಂಪಲ್ ಇದ್ದಿದ್ರಿಂದ ಈ ವಿಷಯದಲ್ಲಿ ಸ್ವಲ್ಪ ಕೇರ್ ತಗೊಂಡಿದ್ದೀನಿ ಹೊರತು ಬೇರೇನಿಲ್ಲ. ನೀನ್ ಹೇಳಿದ ಕಥೆ ಅದೇ ಲೈವ್ ಇನ್ಸಿಡೆಂಟ್ಸ್. ಗಂಡ ಹೆಂಡತಿ ಇಬ್ರು ಇದ್ದಾರೆ, ಆದ್ರೆ ಇಲ್ಲಿ ನೀನ್ ಬೇರೆ ರಾಹುಲ್ ಬೇರೆ. ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಅಲ್ಲ ಪ್ರೀತಿ. ರಾಹುಲ್ ಕ್ಷೇಮಕ್ಕೋಸ್ಕರ, ಈ ಮನೆ ಶ್ರೇಯಸ್ಸಿಗೋಸ್ಕರ. ಗೊತ್ತಿತ್ತೋ ಗೊತ್ತಿಲ್ದೇನೋ ರಾಹುಲ್ ಅವ್ರ ಹೆಂಡತಿಯಾಗಿ ಈ ಮನೆ ಕಾಲಿಟ್ಟಿದ್ದೀನಿ. ಅದೇ ಹೆಂಡತಿ ಸ್ಥಾನದಲ್ಲಿದ್ದು ಅಷ್ಟೇ ಜವಾಬ್ದಾರಿಯಿಂದ ಅವ್ರ ಕ್ಷೇಮಕ್ಕೋಸ್ಕರ, ಈ ಮನೆ ಶ್ರೇಯಸ್ಸಿಗೋಸ್ಕರ ಇಷ್ಟೊಂದು ನಿಷ್ಠೆಯಿಂದ ಇದ್ದು ಪೂಜೆ ಮಾಡಿದ್ದೀನಿ. ಅದು ತಪ್ಪಾ? ನೀವು ನಮ್ಮಪ್ಪನ ಪ್ರಾಣನ ಉಳಿಸಿ ಕಾಪಾಡಿ ನನ್ಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಾ. ನಿಮ್ಮ ಮಗನ ಆರೋಗ್ಯಕ್ಕೋಸ್ಕರ ನಾನಷ್ಟೇ ಪವಿತ್ರವಾಗಿ ಈ ಪೂಜೆನ ಮಾಡಿದ್ದೀನಿ. ಅದನ್ ಬಿಟ್ರೆ ಇದ್ರಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ. ಈ ಭಾಷಣಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಗುಣ ಮಾತ್ರ ಅಲ್ಲ, ನಂಬಿಕೆಗೆ ಬೆಲೆ ಕೊಡೋ ಮನಸ್ಸು ಕೂಡ ಇದೆ. ದಯವಿಟ್ಟು ಅದನ್ನ
ಮೇಡಮ್, ಊಟಕ್ಕೆಲ್ಲ ರೆಡಿಯಾಗಿದೆ, ಬನ್ನಿ ಮೇಡಮ್. ಎಂತ ಮಾಯ ಮಾಡಿದ್ಯೆ? ಸುಳ್ಳನ್ನ ಕಥೆಯಾಗಿ ಹೇಳಿ ನಮ್ ಆಂಟಿನ ನಂಬಿಸ್ಬೋದೇನೋ, ಆದ್ರೆ ನಾನ್ ಮಾತ್ರ ನಿನ್ ಮಾಯಲ್ಲಿ ಬೀಳಲ್ಲ. ನೀನು ಸರಸು ಅಲ್ಲ ಅಂದ್ರೆ ನಾನ್ ಒಪ್ಕೊಳ್ಳಲ್ಲ. ನಿರೂಪಿಸ್ತೀನಿ, ಅದ್ ಹೇಗಾದ್ರೂ ಸರಿ. ಅಮ್ಮ, ಅಪ್ಪ ಊಟ ಮಾಡಿದ್ರಾ? ಟ್ಯಾಬ್ಲೆಟು ತಗೊಂಡು ನಿದ್ದೆ ಮಾಡ್ತಿದ್ದಾರೆ ಕಣೆ. ಅಂದ್ರೆ ನಾವೇ ಲೇಟಾ? ಇಷ್ಟು ಲೇಟ್ ಆದ್ರೂ ವರುಣ್ ಯಾಕೆ ಬರ್ಲಿಲ್ಲ ಇನ್ನು? ಹಸುವಾಗ್ತಿಲ್ಲ ಅನ್ಸುತ್ತೆ ಅಮ್ಮ. ಭಾಷಿಣಿ ಇಲ್ಲ ಅಂದ್ರೆ ಹಸುವೆ ಅಲ್ಲ ಆಂಟಿ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ ಆಂಟಿ. ಬರ್ತಾಳೆ ವರುಣ್, ಯಾವುದೋ ಮುಖ್ಯವಾದ ಕೆಲಸ ಇರಬೇಕು, ಅದಕ್ಕೆ ತಡ ಆಗಿರುತ್ತೆ. ಅಂದ್ರೆ ಎಲ್ಲರಿಗಿಂತ ಎಲ್ಲದಕ್ಕಿಂತ ನಾನ್ ಮುಖ್ಯ ಅಲ್ವಾ? ಯಾಕೆ ಮುಖ್ಯ ಇಲ್ಲ? ನೋಡು, ಅಮ್ಮ ನಿಮ್ಗೋಸ್ಕರ ಎಷ್ಟು ಸ್ಪೆಷಲ್ ಮಾಡಿದಾಳೆ. ನನಗೆ ಬೇಡ ಸ್ಯಾಂಡಿ, ನಾನು ಭಾಷಿಣಿ ಬಂದ್ಮೇಲೆ ತಿಂತೀನಿ. ಆಂಟಿ, ನೀವು ಫೋನ್ ಮಾಡಿದ್ದೀನ ಆ ಈಶ್ವರಿ ದೇವಿ ಹೇಳಿದಾರೋ ಇಲ್ವೋ? ಅವ್ರು ಹೇಳಿಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂತ ಭಾಷಿಣಿಗಾದ್ರೂ ಗೊತ್ತಾಗ್ಬೇಕಲ್ವಾ? ಅಮ್ಮ ಸಂಧ್ಯಾ, ಒಂದ್ಸಲ ಅಕ್ಕಂಗ್ ಫೋನ್ ಮಾಡಿ ಯಾವಾಗ ಬರ್ತಾಳೆ ಅಂತ ಕೇಳಿ. ಬೇಡ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಹಲೋ ಭಾಷಿಣಿ. ಹೇಳು ವರುಣ್. ಎಲ್ಲಿದೀಯಾ? ಇನ್ನೆಲ್ಲಿರ್ತೀನಿ? ಈಶ್ವರಿ ದೇವಿ ಅವ್ರ ಮನೆಯಲ್ಲಿ. ನಾನೊಬ್ಬ ಇಲ್ಲಿದ್ದೀನಿ, ನಿನಗೋಸ್ಕರ ಬಂದಿದ್ದೀನಿ, ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ ಅಂತ ನೆನಪಿದೆಯಾ? ಇವತ್ ಪೂರ್ತಿ ಫುಲ್ ಬ್ಯುಸಿ ಆಗಿದ್ದೀನಿ. ಮಾರ್ನಿಂಗ್ ಬರ್ತೀನಿ. ವಾಟ್? ಮಾರ್ನಿಂಗ್ ಬರ್ತೀಯಾ? ದಿಸ್ ಇಸ್ ನಾಟ್ ಫೇರ್ ಭಾಷಿಣಿ. ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಬಂದ್ರೆ ನೀನ್ ಬ್ಯುಸಿ ಅಂತ ಹೇಳ್ತಿದ್ಯಾ? ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಿಲ್ದೇನೆ ನೀನ್ ಅಲ್ಲೇ ಇರ್ತಾ ಇದೀಯಾ? ಇದೇ ಏನಾದರೂ ನೀನ್ ನನಗೋಸ್ಕರ ಯುಎಸ್ ಬಂದಿದ್ರೆ ನನ್ನ ಕೆಲಸನೆಲ್ಲ ಬಿಟ್ಟು ಇಡೀ ಪ್ರಪಂಚನೇ ತೋರಿಸ್ತಾ ಇದ್ದೆ ನಿನಗೆ. ನಿನ್ ಜೊತೆ ಸಿಟಿ ಪೂರ್ತಿ ಓಡಾಡಬೇಕು, ಮದುವೆಗೂ ಮುಂಚೆ ಲವರ್ಸ್ ಆಗಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಇದನ್ನೆಲ್ಲ ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಎಷ್ಟು ಅನ್ಕೊಂಡಿದ್ದೆ ಭಾಷಿಣಿ. ನಾನೇನ್ ಮಾಡ್ಲಿ ವರುಣ್, ವರ್ಕ್ ಆಗಿದೆ. ವರ್ಕ್ ಬಿಟ್ಟು ಬರಕ್ಕಾಗಲ್ಲ ಅಲ್ವಾ? ಸರಿ, ನೀನ್ ಬರಬೇಡ, ನಾನೇ ಬರ್ತೀನಿ. ಅಡ್ರೆಸ್ ಹೇಳು. ನೀನಾ? ಯಾಕೆ ವರುಣ್? ನೀನ್ ಬಂದ್ರೂ ನಾನು ಹೊರಗಡೆ ಬರಕ್ಕಾಗಲ್ಲ. ಬಟ್ ನನಗೆ ನೀನ್ ನೋಡ್ಬೇಕು ಅಂತ ಅನಿಸ್ತದೆ ಭಾಷಿಣಿ.